ಯಾವುದು ಗುರುಜಿ ಇದು? ಹಾಂ, ಮುಟ್ಟಿದರೆ ಮುನಿ. ಮುಟ್ಟಿದರೆ ಮುನಿ ಇದೆಯಲ್ಲ, ಹಾಂ ಇದು ಪೈಲ್ಸಿಗೆ ಭಾಳ ಅದ್ಭುತವಾದ ಔಷಧಿ. ಹಾಂ, ಅಂದರೆ ಇದನ್ನು ಯಾವ ರೀತಿ ಬಳಸೋದು? ಸಮೂಲವಾಗಿ ಕೀಳಬೇಕು, ಹಾಂ, ಅಂದರೆ ಬೇರ್ ಸಮೇತ. ಬೇರ್ ಸಮೇತ ಹಾಂ ತೊಳಿಬೇಕು. ಹಾಂ ಅನ್ನ ಮಾಡುವಾಗ ಹಾಂ, ಅದೇ ಪಾತ್ರದಲ್ಲಿ ಅದನ್ನ ಹಾಕಿ ಕುದಿಸ್ಬಿಟ್ರೆ ಆಯ್ತು, ಅನ್ನ ಮಾಡಿದರೆ ಆಯಿತು. ಅಂದರೆ ಈಗ ಬೇರನ್ನು ನೀಟಾಗಿ ತೊಳಿಬೇಕು, ಮಣ್ಣೆ ಇಡೀ ಗಿಡ ಸಮೇತ ಕೀಳಬೇಕು. ಹಾಂ ಒಂದು ಮುಷ್ಟಿ ಆಗುವಷ್ಟು, ಹಾಂ ಅಂದರೆ ಒಂದು 2 ಅಥವಾ 3 ಗಿಡ ಬರ್ಬೋದು. ಹಾಂ ಅದನ್ನು ಒಂದು ಬಟ್ಟೆ ಒಳಗೆ ಒಂದ್ಸಲ ತೊಳ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಬೇಕು ನೀರಲ್ಲಿ. ಒಂದು ಬಟ್ಟೆ ಒಳಗೆ ಗಂಟು ಕಟ್ಟಿ ಅನ್ನ ಮಾಡುವಾಗ ಅನ್ನದ ಪಾತ್ರೆಯಲ್ಲಿ ಆ ಗಂಟನ್ನು, ಅಂದರೆ ಅದರಲ್ಲಿ ಹೂವು ಇರಬೇಕು, ಎಲೆ ಇರಬೇಕು ಅಂತಿಲ್ಲ, ಎಲೆ ಬೇರು ಬೇರು ದಂಟು, ಹ್ಞೂ ಕಡ್ಡಿ. ಹಾಂ ಕಡ್ಡಿ, ಹಾಂ ಹೂ ಬೇಕು ಅಂತಿಲ್ಲ. ಅದನ್ನು ಒಂದು ಗಂಟು ಕಟ್ಟಿ ಸ್ವಚ್ಛವಾದ ಬಟ್ಟೆಯಲ್ಲಿ ಹಾಂ ಅನ್ನದ ಪಾತ್ರದಲ್ಲಿ ಮುಳುಗಿಸಿ, ಹಾಂ ಅನ್ನ ರೆಡಿ ಆಗುತ್ತೆ. ಆ ಗಂಟು ತೆಗೆದು ಬದಿ ಹಾಕಿ ಅನ್ನವನ್ನು ಊಟ ಮಾಡಿ, ಪೈಲ್ಸ್ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ. ಇದಕ್ಕೇನು ದೊಡ್ಡ ದೊಡ್ಡ ಔಷಧಿ ಎಲ್ಲೂ ಹೋಗ್ಬೇಕಾಗಿಲ್ಲ. ಬೇಕಾಗಿಲ್ಲ, ಹಾಂ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ ಪೈಲ್ಸ್. ಹಾಂ